ನಮಸ್ಕಾರ, ಮುಜಾವರ್ ಚಾನಲ್ಗೆ ಸ್ವಾಗತ. ಇಲ್ಲಿ ಒಂದು ವಿಶೇಷ ಸಸ್ಯ ಐತಿ. ಈಗ ಮಳೆಗಾಲ ಒಂದು ಸ್ವಲ್ಪ ಕಡಿಮೆ ಆಗೋದೈತಿ ನಮ್ಮ ಕಡೆ. ಸಸ್ಯ ಏನು ಮತ್ತು ಮಳೆ ಆಗೋದು ಅಂದ್ರೆ ಬರ್ತಾವೆ ಮುಂದೆ. ಈಗ ಅಂಕತನ 2-3 ತಿಂಗಳು ಸಿಗೋದಿಲ್ಲ ಮಳೆ ಹೋಯ್ತಂದ್ರೆ. ಅದರ ಬಗ್ಗೆ ಇವರು ವಿವರಣೆ ಕೊಡಕತ್ತಾರ. ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಶೇರ್ ಹಾಗೂ ಬೆಲ್ ಐಕಾನ್ ಒತ್ತಿ ಬರೋ ವಿಡಿಯೋಗಳನ್ನು ತಪ್ಪದೆ ನಿಮ್ಗೆ ಬಂದು ತಲುಪ್ತಾವೆ. ನೋಡೋಕೆ ಇದು ಮಾಡಿರಿ. ಆದಷ್ಟು ಮುಂದಿನ ಪೀಳಿಗೆಗೆ ಇದು ಗಿಡದ ಬಗ್ಗೆ ಈ ಸೊಪ್ಪಿನ ಬಗ್ಗೆ ಐತಲ್ಲ, ನಮ್ಮ ಕಡೆ ಅಂಕರು ಏನಂತೀವಿ ನಾವು ಹೇಳ್ತೀವಿ. ಉತ್ತರ ಕರ್ನಾಟಕ ಕಡೆ ಸ್ವಲ್ಪ ಇದಕ್ಕೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಈ ವಿಡಿಯೋನ ಸ್ಕಿಪ್ ಮಾಡ್ದೆ ಫುಲ್ ನೋಡಿರಿ. ಇದ್ರ ಬಗ್ಗೆ ಏನು ವೈದ್ಯರು ಹೇಳ್ತಾರೆ ಅದ್ರ ಬಗ್ಗೆ ಕೇಳಿರಿ. ಆದಷ್ಟು ತಮ್ಮ ಅನಿಸಿಕೆಗಳನ್ನು ಹಾಗೂ ಕಾಮೆಂಟ್ಗಳನ್ನು ನಮ್ಗೆ ತಿಳಿಸ್ರಿ. ಮತ್ತು ಬೇರೆ ನಾವು ವಿಡಿಯೋಗಳನ್ನು ಹಾಕೋಕೆ ನಮಗೂ ಸಹಕಾರಿ ಆಗುತ್ತೆ. ಸಪೋರ್ಟ್ ಮಾಡಿರಿ. ನಮಸ್ಕಾರ, ಮುಜಾವರ್ ಚಾನಲ್ಗೆ. ಇದು ನೋಡ್ರಿ ಸಾದೇವಿ ಗಿಡ. ಇದ್ರಾಗ ಸಾದೇವಿ ಗಿಡದೊಳಗೆ ಇನ್ನೊಂದು ಬರ್ತೈತಿ, ಸಣ್ಣ 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 ಎಲೆ ಬರ್ತಾವೆ. ಅದೂ ಸಾದೇವಿನೇ, ಇದೂ ಸಾದೇವಿನೇ. ಇದು ಏನೈತಲ್ರಿ, ಈ ಸಾದೇವಿ ಸಾಕಷ್ಟು ಗುಣ ತುಂಬಿದ್ದು ಸಾದೇವಿ ಎಲೆ. ಈಗ ಇಲ್ಲೈತೆ ನೋಡ್ರಿ, ಇದು ಈಗ ರೀ ಈ ಸಾದೇವಿ ಎಲೆ ಸೀದಾ ಹಿಡಿ ಮತ್ತು ಹಂಗೆ ಆಡ್ಲಾತೈತಿ. ಸಾದೇವಿ ಎಲೆ ನೋಡ್ರಿ, ಇದು ಐತೆ ನೋಡ್ರಿ. ಈಗ ರೀ ಸಾದೇವಿ ಎಲೆ ಇಲ್ಲೈತೆ ನೋಡ್ರಿ. ಗಿಡ ಎಷ್ಟು ಇದು ಐತೆ ನೋಡ್ರಿ. ಇದಕ್ಕೂ ಸಾದೇವಿನ ಅಂತಾರೆ. ಇನ್ನೊಂದು ಐತ್ರಿ ಸಾದೇವಿ ಅಂತ ಈಗಿನ ಕಾಲದಾಗ ಅಲ್ಲಾಗತ್ತಾರದು. ಅದೂ ಸಾದೇವಿನೇ, ಇದೂ ಸಾದೇವಿನೇ. ಇದಕ್ಕೇನೈತಲ್ಲ, ಕೆಲವೊಂದು ಮಂದಿ ಬೇರೆ ಬೇರೆ ಹೆಸರು ಕರೀತಾರೆ. ನಮ್ಮ ಮುತ್ತನ ಕಾಲದಿಂದ ಏನೈತಲ್ಲ, ನಾವು ಸಾದೇವಿನೇ ಅಂತ ಕರೆದೇವೆ. ಇದಕ್ಕೆ ಏನು ರೀ ಸಾದೇವಿ ಅಂತೆ ಎಲೆ ಬರ್ತೈತ್ರಿ. ಇದು ಏನು ರೀ ಸಾದೇವಿ ಅಂತೆ ಎಲೆ ಬರ್ತದೆ. ಇದ್ರಾಗ ಏನೈತಲ್ಲ, ನಿಮಗೆ ಎಷ್ಟು ಬೇಕಾದಷ್ಟು ಗುಣ ಇದ್ದಿದ್ದೆ ಅದು ಸಾದೇವಿ ಎಲೆ. ಇದು ಸಾದೇವಿ ಎದಕ್ಕೆ ಬರ್ತೈತೆ ಅನ್ನೋದು ನಾ ಹೇಳ್ತೀನಿ ನೋಡ್ರಿ ನಿಮ್ಗೆ. ಇದಕ್ಕೇನೈತಲ್ಲ, ಹೂವು ಬೆಳಗಾತೈತಿ, ಒಂದೊಂದು ಕೆಂಪು ಆಗ್ತಾವೆ ಇದ್ರಾಗ. ಮತ್ತೊಂದು ಬರ್ತೈತಿನ ಸಾದೇವಿ ಅಂತ, ಅದೂ ಕೆಂಪ ಬಿಳಿ ಹೂವು ಎಲ್ಲ ಹತ್ತಿರ್ತಾವೆ. 3-4 ನಮೂನದ ಸಾದೇವಿ. ಇದು ಏನು ಅವಾಗಿನ ಕಾಲದಾಗ ಉರಿಯೋದು ಬರ್ಲಾಕತ್ತದ ಅಂತ ತಿಳಿರಿ. ಜ್ವರ ಅಂತಾರೆ ನೋಡ್ರಿ. ಜ್ವರ ಬರ್ಲಾಕತ್ತು ಅಂದ್ರೆ ಮೊದಲಿನ ಕಾಲದಾಗ ಏನು ಮಾಡ್ತಿದ್ರು ಅಂದ್ರೆ, ಈ ಜ್ವರ ಬತ್ತಂದ್ರೆ ಇದು ಏನೈತಲ್ರಿ ಸಾದೇವಿ ಎಲೆ. ಇದು ಸಾದೇವಿನ ಇದೇ ಸಾದೇವಿ ಎಲೆಲಿಂದೇ ಆಗ್ತಿದ್ದು. ಆವಾಗ ಕಡಿಮೆ ಏನು ಮಾಡ್ತಿದ್ರು, ಇದು ಏನೈತಲ್ಲ, ಇಷ್ಟು ತಪ್ಪಲ ಹರಿದು ತೊಗೊಳ್ಳೋದು. ಇದು ಇಷ್ಟು ತೊಗೊಂಡು ಕಿಸಿಂದ ಏನೈತಲ್ಲ, ನಮ್ಮ ಕಿವಿ ಒಳಗೆ ಈಗ ಹಿಂಗೆ ಕಿವಿ ಒಳಗೆ ಇಟ್ಟೇವಂದ್ರೆ, ಈಗ ರೀ ಇಷ್ಟು ಇಟ್ಟೇವಂದ್ರೂ ಏನೈತಲ್ರಿ, ಉರಿ ಕಡಿಮೆ ಆಗ್ತಿತ್ತು ಇದಕ್ಕೆ ಸಾದೇವಿಗೆ ಮೊದಲಿನ ಕಾಲದಾಗ. ಮತ್ತು ಯಾವುದೇ ರೋಗ ಆದಷ್ಟು ಏನು ಎಲ್ಲ ತವಲಿ ಹೋಗಿ ಬಂದೇವೆ ನಾವು ಡಾಕ್ಟ್ರ್ ಬಲ್ಲಕ. ಅದು ಇದು ಅಲ್ಲಿ ಇಲ್ಲಿ ಅಂತ ಹೇಳ್ತಿದ್ರಲ್ರಿ. ಆ ರೋಗಗಳು ಕಡಿಮೆ ಆಗ್ಲಿಕ್ಕಂದ್ರೆ ಅವ್ರು ಏನು ಮಾಡೋರು, ಇದ್ರ ಬೇರೆ ಏನೈತಲ್ರಿ, ಬೇರೆ ನಮ್ಮ ಕಿಸೆದೊಳಗೆ ಇಟ್ಕೊಂಡೇವಂದ್ರೆ ಜಡ್ಗಳು ಹೋಗ್ತಿದ್ದು ಈ ಗಿಡದ ಹೆಸರು. ಇದಕ್ಕೆ ಈ ಗಿಡದ್ದು ಸಾದೇವಿ ಗಿಡದ್ದು. ಮತ್ತು ಕೆಲವೊಂದು ಮಂದಿ ತಾಯ್ತದೊಳಗೆ ಇದರಾಗ ತುಂಬುವಂಥದ್ದು ಇದು ಜಾತಿ. ಇದು ಸಾದೇವಿ ಗಣಮಿದು ರೀ. ಇಲ್ಲಿ ನೋಡ್ರಿ, ಇಲ್ಲಿ ಇದು ಐತಲ್ರಿ. ಮತ್ತೇನು ಸೋರಿಯಾಸಿಸ್ ಆಯ್ತಂದ್ರೆ ಅದಕ್ಕೂ ಬರುವಂಥದ್ದು ಇದು. ಮತ್ತು ನಮ್ಮ ಕಿಡ್ನಿ ಒಳಗೆ ಕಲ್ಲಾದು ಅಂತ ತಿಳಿರಿ. ಸಣ್ಣ ಕಲ್ಲಾಗಿ ಆಗಿರ್ತಾವೆ. ಸಣ್ಣ ಕಲ್ಲ ಮೂತ್ರ ನಾಡಿಗೆ ಬಂದು ನಿಂತಿರ್ತೈತಿ. ಅದು ಕಡಿಯೋಕ್ಕಾಗೋದಿಲ್ಲ. ನಾವು ಡಾಕ್ಟ್ರ್ ಬೆಲ್ಲಕ್ಕೆ ಹೋದರೂ ಕಡಿಯೋಕ್ಕಾಗೋದಿಲ್ಲ. ಅಂಥದಕ್ಕೆ ಸುದ್ಕೆ ಮಾಡುವಂಥ ಇದು ಸಾದೇವಿ ಗಿಡ. ಇದು ಅದರಾಗೂ ಉಪಯೋಗ ಮಾಡುವಂಥದ್ದು ಇದು. ಮತ್ತು ಏನೈತಲ್ರಿ, ಚರ್ಮ ಕಾಯಿಲೆ ಅಂತ ಬರ್ತಿತ್ತು, ತೊನ್ನಿಗೂ ಬರುವಂಥದ್ದು, ಎಲ್ಲದಕ್ಕೂ ಬರುವಂಥದ್ದು. ಇದ್ರೊಳಗೇನು ಸಾಕಷ್ಟು ಗುಣ ತುಂಬಿದ್ದು ಇದು ಸಾದೇವಿ ಗಿಡ. ಇಲ್ಲೈತೆ ನೋಡ್ರಿ. ಇಲ್ಲೈತೆ ನೋಡ್ರಿ. ಇದು ನಮ್ಮ ಭೂಮಿಯಾಗೆ ಬೆಳೆದೈತಿ. ಈಗ ನಶೆದ್ದು ಹೋಗ್ತೈತೆ ಅಂತ ನನ್ನ ರೈತರಿಗೆ ಮತ್ತು ನಮ್ಮ ಏನೈತಲ್ರಿ ಎಲ್ಲರಿಗೆ ತೋರಿಸುವಂಥದ್ದು ಇದು ಸಾದೇವಿ ಗಿಡ. ಇಲ್ಲೈತೆ ನೋಡ್ರಿ. ಇದೇ ನೋಡ್ರಿ ಸಾದೇವಿ ಹೆಂಗೆ ತೋರಿಸ್ತದೆ ನೋಡ್ರಿ, ಹೆಂಗೆ ಕಾಣಿಸ್ತದೆ ನೋಡ್ರಿ. ಇದ್ರ ಎಷ್ಟಾರೆ ವರ್ಣ ಮಾಡಿದ್ರು ಕಡಿಮೆನೇ. ಇದು ಒಂದು ಸ್ವಲ್ಪ ಸುಂಕ್ ಇರ್ತೈತಿ ರೀ. ಇದು ಎಲೆಗೆ ಸುಂಕ್ ಇರ್ತೈತಿ, ಚುಚ್ಚಂಗಿಲ್ಲ. ಇದು ಭಾಳ ಮಿದು ಇರ್ತೈತಿ. ಹೆಂಗೆ ಬೇಕಾದಂಗೆ ಬಾಯಿಗೆ ಹಚ್ಕೋರಿ, ಎಲ್ಲರೂ ಹಚ್ಕೋರಿ, ಏನು ಆಗೋದಿಲ್ಲ ಇದಕ್ಕೆ. ಇದರಲ್ಲಿಂದ ತುರಿಕಿನೂ ಬರೋದಿಲ್ಲ. ತುರಿಕಿದ್ದಿಂದ ಹೋಗುವಂಥದ್ದು ಇದು. ಏನು ರೀ ಇದಕ್ಕೆ ಸಾದೇವಿ ಗಿಡ ಅಂತ. ಮೊದಲೇನೈತಲ್ಲ, ಮೊದಲಿನ ಕಾಲದಾಗ ಏನೈತಲ್ರಿ, ಹೆಚ್ಚಿಗೆ ಏನೈತಲ್ಲ, ಕಿಡ್ನಿಗಳು ಹಳ್ಳಾದವು ಅಂದ್ರೆ, ಕಿಡ್ನಿಗಳು ಆವಾಗ ಆಗ್ತಿದ್ದಿಲ್ಲ. ಈಗ ಆಗ್ಲಕತ್ತ ತಿನ್ನುವಂಥ ಆಹಾರಲಿಂದ ಆಗ್ಲಕತ್ತಾವ. ಅಡ್ಡ ತಿಂಡ ತಿಂದ್ಕಿಸಿಂದ ಮಾಡ್ಕೊಳಕತ್ತೇವೆ ನಾವು. ಕಿಡ್ನಿ ಹಳ್ಳುಗಳಾದವು ಅಂದ್ರೆ ಏನು ರೀ, ಕಿಡ್ನಿಗಳು ಹಳ್ಳಾದವು ಅಂದರು ಅವಾಗ ಏನೈತಲ್ಲ, ನಾವು ಹೆಂಗೆ ವ್ಯಾಪಾರಿಸ್ತಿದ್ದೇವೆ ಅಂದ್ರೆ, ಇದ್ರದ್ದು ಏನೈತಲ್ರಿ ಸಮೂಲ ಎಲ್ಲ ಕೂಡಿ ತೊಗೊಳ್ಳೋದು. ಇಲ್ಲಾಂದ್ರೆ ತಪ್ಪಲ ಹರಿದ ಕಿಸಿಂದ ಅರಿದ ಕಿಸಿಂದ ಏನೈತಲ್ಲ, 3-4 ಚಮಚದಷ್ಟು ತಪ್ಪಲ್ದು ರಸ ಅದು ಕುಡಿಸ್ಬಿಟ್ಟೇವಂದ್ರೆ, ನೀರಿನೊಳಗೆ ಹಾಕಿಸಿಂದ ಕುಡಿಸ್ಬಿಟ್ಟೇವಂದ್ರೆ ಖಲಾಸ್ ಕಿಡ್ನಿಗಳು ಹಳ್ಳಾಗ್ತಿದ್ವು. ಒಂದು ದಿವಸ ಅಲ್ಲ, ಒಂದು 25 ದಿವಸ 30 ದಿವಸ ತೊಗೋತಿದ್ದೇವೆ. ಯಾಕಂದ್ರೆ ರೈತರು ಇರ್ತಿದ್ದೇವಲ್ಲ,
ಎಲ್ಲಿ ಬೇಕಾದಲ್ಲಿ ಇವು ಸಿಗಲಾರ್ದು ಮತ್ತು ನಾವು ದವಾಖಾನೆಗೆ ಎಲ್ಲಿ ಹೋಗ್ತಿದ್ದೇವೆ ಬರೀ ಇಟ್ಟು ಟ್ರಂಕ್ ಬ್ಯಾನ್ ಆಗ್ಯದಪ್ಪ ಅಂದರೆ ನಾವು ಚಾಲೂ ಮಾಡಿಬಿಡೋರು ಇದು ಅವಾಗಿನ ಕಾಲದಾಗ ಟ್ರಂಕ್ ಬ್ಯಾನ್ ಆಗ್ಯದಂದ್ರೆ ಹಾಂ ಇದು ಕಿಡ್ನಿ ಹಾಳಾಗ್ಯದ ಈಗೇನು ಸ್ಕ್ಯಾನಿಂಗ್ ಮಾಡೋದು ಅದು ಮಾಡೋದು ಇದು ಮಾಡೋದು ಹಿಂಗೆ ಸಾಕಷ್ಟು ಇದು ಇದ್ದಿದ್ದೇ ಇದು ಏನೈತಲ್ರಿ ಇದ್ರೊಳಗೆ ಏನೈತಲ್ಲ ಸಾಕಷ್ಟು ಗುಣ ಇದ್ದಿದ್ದೇ ನಮಗೆ ಸಾದೇವಿ ನಾನು ತೋರಿಸ್ಲಾಕತ್ತೀನಿ ಕೆಲವೊಂದು ಏನದಾವಲ್ಲ ನನಗೆ ನಮ್ಮ ಮ್ಯಾನೇಜರ್ ಕೈಲೇ ಹೇಳಿಸ್ಬೇಕಂತ ನನ್ನ ಒಂದು ಇದು ಐತಿ ಎದಕ್ಕೆ ಬರ್ತೈತಿ ಏನೇನು ಬರ್ತೈತಿ ಅನ್ನೋದು ಈ ಬಾರಪ್ಪ ಇಲ್ಲಿ ಬಾ ಒಂದು ಜರ ನೀನು ಬಾ ಇಲ್ಲಿ ಬಾ ನಮ್ಮ ವೈದ್ಯರೇ ನಮ್ಮ ಹಳೆದಾರೆ ಅವರು ನಮ್ಮ ಬಲ್ಯಕ್ಕೆ ಇರ್ತಾರೆ ಯಾವತ್ತು ಅವರು ಕಲಿ ಅಂತ ಇದು ಮಾಡೋರೇ ಅದಾರ ಏನು ರೀ ಕಲೀಲಾಕತ್ತಾರ ಅವರು ಅವ್ರಿಗೆ ಒಂದು ಜರ ಹೇಳಬೇಕಂತ ನಂದು ವಿಚ್ಚ ತೆಳಗಿಡೋಪ್ಪ ತೆಳಗಿಡು ಬಿಚ್ಚಿಡು ಈ ಕಡೆ ಬಾ ಈ ಕಡೆ ಹಿಂಗೆ ಹಾಂ ಇದೈತಲ್ಲ ಗಿಡ ಸಮೂಲ ಅಂತಂದ್ರೆ ಇದು ಹೂವಿನ ಆಗಿಲ್ರಿ ಹೂವು ಆಯ್ತು ಅಂದ್ರೆ ಈಗ ಇಲ್ಲಿ ಹೂ ಕಾಣಾಕತ್ತೈತಿ ಈಗ ಬರಾಕತ್ತೈತಿ ಈಗ ಇಲ್ಲಿ ಬರಾಕತ್ತೈತಿ ಸೊಕಾಸ್ ಬಿಳೆ ಹೂ ಆಗುತ್ತೆ ಏನು ಕೆಂಪು ಆಗುತ್ತೆ ಇದ್ರಾಗ ಈಗ ಸಮೂಲ ಅಂತಂದ್ರೆ ಎಲೆ ಹೂವು ಕಾಂಡ ಎಲ್ಲ ಐತಲ್ಲ ಅರದು ಪುಡಿ ಮಾಡಿ ಇದ್ರ ಜೊತೆ ಐತಲ್ಲ ಇದ್ರ ಸಮ ಪ್ರಮಾಣದಾಗ ಬೀಜ ಐತಲ್ಲ ಈ ಬೀಜ ತಕ್ಕೊಳ್ಳೋದು ಎಲೆ ಇಲ್ಲವಾಗ ಬೀಜ ತಕ್ಕೊಂಡು ಇದ್ರ ಸಮ ಪ್ರಮಾಣದಾಗ ಕರಿಮೆಣಸು ತೊಗೊಂಡು ಒಂದು ವರ್ಷ ತನಕ ಯಾರು ಸೇವನೆ ಮಾಡ್ತಾರೆ ಮುಂಜಾನೆ ಬಿಸಿನೀರಾಗ ಅವರಿಗೆ ತೊಣ್ಣು ಅನ್ನೋದು ಇರ್ತೈತಲ್ಲ ಬಿಳ್ಪತ್ತಿ ಇರುತ್ತೆ ಆಗಿರ್ತೈತಿ ಇಂತಲ್ಲಿ ಎಲ್ಲಿ ಇಂತಲ್ಲಿ ಆಗಿರ್ತೈತಿ ಅದು ಕಡಿಮೆ ಆಗತ್ತೆ ಮತ್ತು ಹೊಳ್ಳಿ ಚರ್ಮರೋದು ಯಾವುದೇ ಥರ ಇದ್ರೂ ಕಡಿಮೆ ಆಗ್ತೈತಿ ಒಳಗೆ ತೊಗೊಳೋದು ಹಚ್ಚಂಗಿಲ್ಲ ಒಳಗೆ ನಾವು ದೇಹದಾಗ ತೊಗೊಳೋದು ಮತ್ತು ಇದ್ರ ಪೂರ್ತಿ ಎಲೆ ಇದ್ರ ಕಾಂಡ ಏನೈತಲ್ಲ ಬೇರೆ ಹಿಡ್ಕೊಂಡು ಎಲ್ಲನೂ ತೆಗೆದು ರಸ ಮಾಡಿ ಇದು ಒಣಗಿಸಿ ನೆರಳಲ್ಲಿ ಒಣಗಿಸಿ ಅದನ್ನು ಏನು ಮಾಡೋದಂದ್ರೆ ಪುಡಿ ಮಾಡಿ ಇಟ್ಕೊಂಡ್ಬಿಡೋದು ಇಟ್ಕೊಂಡು ಐತಲ್ಲ ನಮ್ಮದು ಇದಾಗಿರ್ತೈತಲ್ಲ ಏನಂದರೆ ಮೂಲವ್ಯಾಧಿ ಆಗಿರ್ತೈತಲ್ಲ ಯಾವುದೇ ಥರದ ಮೂಲವ್ಯಾಧಿ ಆಗಿರ್ಲಕ್ಕ ಅದು ಒಂದು 21 ದಿನ ತೊಗೊಳೋದ್ರಿಂದ ಮೂಲವ್ಯಾಧಿನೂ ಕಡಿಮೆ ಆಗ್ತೈತಿ ಮತ್ತು ರಕ್ತ ಏನೋ ಕೆಟ್ಟು ಗುಳಿ ಪಳ್ಳಿ ಹೇಳ್ತಿರ್ತಾವೆ ಅವಾಗ ಏನು ಮಾಡೋದು ಅಂದರೆ ಇದು ಎಲೆ ಒಟ್ಟು ಐತಲ್ಲ ರಸ ಮಾಡಿ ದಿನ ಮುಂಜಾನೆ ಮತ್ತು ಸಾಯಂಕಾಲ ಕುಡಿಯೋದ್ರಿಂದ ರಕ್ತ ಶುದ್ಧಿನೂ ಆಗ್ತೈತಿ ಇದಕ್ಕೆ ಮತ್ತು ಹೊಳ್ಳಿ ಮೂಲವ್ಯಾಧಿ ಕಡಿಮೆ ರಕ್ತ ಶುದ್ಧಿ ಹೊಳ್ಳಿ ಇದ್ರ ಔಷಧಿ ಇದ್ರ ರಸದಿಂದ ಐತಲ್ಲ ಜ್ವರ ಸಹಿತ ಕಡಿಮೆ ಆಗ್ತಾವೆ ಯಾವ್ದಾರು ಜ್ವರ ಕಡಿಮೆ ಆಗಂಗಿಲ್ಲ ಅಂತಿರ್ತಾರೆ ಡಾಕ್ಟ್ರಿಗೇನು ಏನಂತಾರೆ ಟೈಫಾಯ್ಡ್ ಜ್ವರ ಆಗಿರ್ತಾವೆ ಅಂತಾರೆ ಇದನ್ನೈತೆ ರಸ ಮಾಡಿ ಕುಡೋದ್ರಿಂದ ಟೈಫಾಯ್ಡ್ ಜ್ವರದಂಥವು ಜ್ವರ ಹೋಗ್ತಾವೆ ಹೊಳ್ಳಿ ರಕ್ತ ಶುದ್ಧಿ ಆಗ್ತೈತಿ ಹೊಳ್ಳಿ ಮೂಲವ್ಯಾಧಿ ಕಡಿಮೆ ಆಗ್ತೈತಿ ಸೋರಿಯಾಸಿಸ್ ಹೋಗ್ತೈತಿ ಮತ್ತು ಹೊಳ್ಳಿ ಮೂಲವ್ಯಾಧಿ ಸೋರಿಯಾಸಿಸ್ ರಕ್ತ ಶುದ್ಧಿ ಆಗುವುದು ಹೊಳ್ಳಿ ಮತ್ತು ಚರ್ಮದ ಯಾವುದೇ ಥರದ ಕಾಯಿಲೆಗಳಿದ್ರು ಹೋಗ್ತಾವೆ ಇದಕ್ಕೆ ಇಷ್ಟು ಇದ್ರ ಬಗ್ಗೆ ಐತಲ್ಲ ಈ ಗಿಡ ನೋಡ್ರಿ ಕರೆಕ್ಟಾಗಿ ನೋಡಿ ಇದು ನೋಡಿ ಒಂದೇ ಗಿಡ ಐತ್ರಿ ಇದು ಇಷ್ಟು ಅಗಲ್ ಬೆಳೆದೈತಿ ಇದು ಈ ಥರ ನೋಡ್ಕೋರಿ ನೋಡ್ಕೊಂಡು ಇದು ಸ್ವಲ್ಪ ಸುಮ್ ಕಾಣ್ತೈತಿ ಈಗ ಇಲ್ಲಿ ಕಾಣ್ತೈತಿ ಇದಕ್ಕೆ ಕಾಂಡಕ್ಕೂ ಸುಂಕ ಇರ್ತೈತಿ ಅದೇ ನಮ್ಗೆ ನಡಂಗಿಲ್ಲ ಆದ್ರೆ ನೋಡಕ್ಕೆ ನಿಮಗೆ ಅಂದ್ರೆ ನೀವು ಹೋಗಿ ಅಲ್ಲಿ ಗಿಡ ನೋಡಿದರೂ ಕೂಡ ಈ ಸಸಿ ನೋಡಿದರೂ ಕೂಡ ಇದು ಸೊಪ್ಪು ನೋಡಿದರೂ ಕೂಡ ನಿಮ್ಗೆ ಅರ್ಥ ಆಗ್ಬೇಕಲ್ಲ ಹೋಗಿ ನೋಡ್ಕೊಂಡು ಇದು ಒಂದು ಸ್ವಲ್ಪ ನಾತ್ ಹೆಂಗೆ ಬರ್ತೈತೆ ಅಂದರೆ ವಾಸನೆ ಇದ್ರದ್ದು ಆ ಗರಂ ಮಸಾಲ ಅಂತ ಎಲ್ಲಿ ಬರ್ತೈತಲ್ಲ ಆ ಥರ ಸ್ವಲ್ಪ ವಾಸನೆ ಬರ್ತೈತಿ ಇದು ಇದೇನು ವಿಷದಂಥದ್ದಲ್ಲ ಇದೇನು ತೊಂದರೆ ಮಾಡುವಂಥದ್ದಿಲ್ಲ ಆಯುರ್ವೇದಿಕ್ನಾಗ ಯಾವಾಗೂ ತೊಂದರೆ ಆಗುವಂಥ ಇರೋಂಗಿಲ್ಲ ಯಾವಾಗಲೂ ಏನಿರ್ತಾವೆ ಅಂದ್ರೆ ಒಳ್ಳೇದು ಹಾಕಿರ್ತೈತಿ ಆದ್ರೆ ನಾವು ಇದು ಕಸ ಅಂತೇಳಿ ಏನು ಮಾಡಿಬಿಡ್ತೀವಿ ಈಗ ರೈತರು ನಾವು ಸುಟ್ಟು ಬಿಡ್ತೀವಲ್ಲ ಅದಕ್ಕೆ ಅವ್ರಿಗೆ ತಿಳಿಲಿ 4 ಜನಕ್ಕೆ ಇದು ನಮ್ಮ ಮುಂದೆ ಗೊತ್ತಾಗಲಿ ಅವ್ರು ಮತ್ತೊಮ್ಮ ಪೀಳಿಗೆ ಹೇಳ್ಕೊತ ಹೋಲಿ ಅಂತ ಇದು ಮಾಡಾಕತ್ತೀವಿ ನಾವು ಯಾಕಂದ್ರೆ ಇದು ಅವ್ರ ಹೊಲ್ದಾಗ ರಗಡ್ ಬೆಳೆದಿರ್ತೈತೆ ನಮ್ಮ ಹೊಲ್ದಾಗ ಬೆಳೆದಿರ್ತೈತೆ ನಾವು ಕಸ ತೆಗ್ದಿಲ್ಲ ಯಾಕಂದ್ರೆ ಯಾವ್ಯಾವ ಔಷಧ ಹೋಗಬಾರ್ದು ಅಂತೇಳಿ ನಮ್ಮ ಹೊಲ್ದಾಗ ಐತಿದ್ದು ಬೇರೆ ಹೊಲ ಆದ್ರೆ ಅವ್ರು ಬರೋ ಉರಿ ಹಚ್ತಾರ ಇಲ್ಲ ಅಂದ್ರೆ ಔಷಧ ಹೊಡೆದು ಇದು ಮಾಡಿಬಿಡ್ತಾರೆ ನಾವು ಇಲ್ಲಿ ಕಸನೂ ಬೆಳೀಲಿ ಅದು ಬೆಳೀಲಿ ಯಾಕಂತಂದ್ರೆ ನಮಗೆ ಇದು ಔಷಧ ಗಿಡಗಳು ಇರ್ತಾವಲ್ಲ ನಾವು ಮುಂದಿನ ಪೀಳಿಗೆ ತೋರಿಸ್ಬೇಕು ನಿಮ್ಗೆ ವಿಡಿಯೋದು ಮಾಡಿ ಹೊಳ್ಳಿ ನಿಮ್ಮ ಹೊಲ್ದಾಗೂ ಈ ಥರ ಇದ್ದು ಅಂದ್ರೆ ಅವನು ಎಲ್ಲ ಒಂದು ಎದಕ್ಕರೆ ಯೂಸ್ ಆಗ್ತಿರ್ತಾವೆ ಕಸ ಅಂತ ಇದು ಈಗ ಇಲ್ಲಿ ನೋಡಿ ಈ ಕಡೆ ಗಿಡ ಐತಿ ಈಗ ಇದು ಔಷಧ ಗಿಡನ ಈಗ ಇಲ್ಲೇ ಐತೆ ಔಷಧ ಗಿಡನ ಇದು ಔಷಧ ಗಿಡನ ಈ ಥರ ಇರ್ತಾವಲ್ಲ ನಾವು ಯೂಸ್ ಮಾಡ್ಕೊಂಡು ಏನು ಮಾಡ್ಬೇಕಂದ್ರೆ ಮುಂದಿನ ಪೀಳಿಗೆಗೆ ನಾವು ತಿಳಿಸ್ಬೇಕು ಆದಷ್ಟು ನಾವು ಏನು ಮಾಡಬೇಕು ಲೋಕಲ್ ನೀವು ಒಮ್ಮಲಿಗೇನು ಇಡೀ ಭಾರತದಂತ ತೋರಿಸೋಂಗಿಲ್ಲ ನಿಮ್ಮ ಟೋಟಲ್ ನಿಮ್ಮ ಗ್ರೂಪ್ ಇರ್ತಾವಲ್ಲ ಈಗ ಒಂದು 4-5 ಜನದ್ದು ಅಂಥ ಗ್ರೂಪ್ಗಳಿಗೆ ಹಾಕಿದ್ರಿ ಅಂದ್ರೆ ಒಬ್ರಿಗೊಬ್ರು ಈಗ ಎಲ್ಲ ಮನುಷ್ಯಗೆ ಒಂದೇ ಥರ ತೊಂದರೆ ಇರೋಂಗಿಲ್ಲ ಎಲ್ಲ ಥರ ಬೇರೆ ಥರ ಇರ್ತಾವಲ್ಲ ಅವಾಗ ಏನಾಗ್ತೈತೆ ಅಂದ್ರೆ ಒಬ್ಬೊಬ್ಬರು ಒಂದೊಂದು ಥರ ಉಪಯೋಗ ಮಾಡ್ಕೋತಿರ್ತಾರೆ ಅವ್ರಿಗೆ ಒಬ್ಬೊಬ್ಬರಿಗೆ ದುಡ್ಡು ಇರೋಂಗಿಲ್ಲ ಬೇರೆ ಯಾವುದೂ ಅವರಿಗೆ ಹಿಂದಿನ ಪರಿಸ್ಥಿತಿ ಸರಿಯಾಗಿರಂಗಿಲ್ಲ ಹೋಗೋಕ್ಕಾಗ್ತಿರಂಗಿಲ್ಲ ದವಾಖಾನೆ ಹೋಗಿ ಸಾಕಾಗಿ ಕೂತಿರ್ತಾರೆ ಅಂಥವ್ರಿಗೆ ಏನಂತಂದ್ರೆ ಇಂಥವೆಲ್ಲ ತೋರಿಸಿದ್ವಿ ಅಂದ್ರೆ ಆದಷ್ಟು ನಮ್ಮ ಚಾನಲ್ದಾಗ ನೋಡ್ಕೊರಿ ನೀವು ವಿಡಿಯೋ ಹಾಕಿವಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿವಿ ಅದ್ರ ಬಗ್ಗೆ ನೋಡ್ಕೊಂಡು ಏನು ಮಾಡಿರಿ ಅಂತಂದ್ರೆ ಸರಿಯಾದ ಅಲ್ಲೇ ಮನೆಯಲ್ಲಿ ಸಿಗುವಂಥ ಒಂದು ಔಷಧಿ ಸಸ್ಯಗಳು ಅಥವಾ ಮನೆಯಲ್ಲಿ ಸಿಗುವಂಥ ಅಡುಗೆ ಮಾಡುವಂಥ ಸಾಮಾನದೊಳಗೂ ನಾವು ಔಷಧಿಯನ್ನು ಹೇಳಿರ್ತೀವಿ ಅದನ್ನೆಲ್ಲ ತಿಳ್ಕೊಂಡು ಏನು ಮಾಡಿರಿ ಅಂದ್ರೆ ನೀವು ಉಪಯೋಗ ತೊಗೊಂಡ್ರಿ ಅಂದ್ರೆ ನಂಬರ್ 1 ಆಗುತ್ತೆ ಯಾಕಂತಂದ್ರೆ ಹೋಗಿ ಸ್ವಲ್ಪ ಜ್ವರ ಬಂದು ನೋಡ್ರಿ ಇದ್ರಾಗ ಈ ಔಷಧಿನಾಗ ಕಡಿಮೆ ಆಗುತ್ತೆ
ಆ ಜ್ವರ ಬಂದು ಅಂದ್ರೆ ಈಗ ಒಂದು ಬರೀ ಚೀಟಿ ಮಾಡೋಕೆ 500 ತೊಗೋತಾರೆ ಒಂದೊಂದು ದವಾಖಾನೆ. ಆ ಚೀಟಿ ಮಾಡಿ ಒಬ್ಬೊಂದು ದವಾಖಾನೆ 100 ತೊಗೋತಾರೆ. ಅದ ಒಂದು 100 ರೂಪಾಯಿ ಇರೋಂಗಿಲ್ಲ, ದವಾಖಾನೆ ತನಕ ಹೋಗೋಕೆ ಹಾಕಿರಂಗಿಲ್ಲ. ಈಗ ಮೊದಲಿನ ಕಾಲದಾಗ 10 ಕಿಲೋಮೀಟ್ರ್ ಹಿಡಿತಿದ್ರಿ, ಬರೀ ಒಂದು 3 ಕಿಲೋಮೀಟ್ರಿಗೆ ಆಟೋ ಚಾರ್ಜನ್ನ ನಾವು ಎಷ್ಟು ಕೊಡ್ತೀವಿ? 50-100 ರೂಪಾಯಿ ಕೊಡ್ತೀವಿ. ಅಲ್ಲಿ ಹೋಗಿ ಮತ್ತೆ 50-100 ರೂಪಾಯಿ ಇದಕ್ಕೆ ಹಾಳಾಗುತ್ತೆ, ಚೀಟಿ ಮಾಡೋಕೆ ಹಾಳಾಗುತ್ತೆ. ಈಗ ಏನೂ ಇಲ್ಲಪ್ಪ, ಈ ಥರ ಸಸ್ಯ ಇತ್ತಂದ್ರೆ ತೊಗೊಂಬಿಟ್ರಿ ಅಂದ್ರೆ ನಿಮಗೆ ಭಾಳ ಪುಣ್ಯ ಹೆಲ್ಪ್ ಆಗುತ್ತೆ. ಅದಕ್ಕಾಗಿ ನಮ್ಮ ವೈದ್ಯರು ಇದನ್ನೆಲ್ಲ ವಿಡಿಯೋ ಮಾಡಿ ಹಾಕಾಕತ್ತಾರೆ. ನೀವು ಇದನ್ನೆಲ್ಲ ನೋಡ್ಕೊಂಡು ನಿಮ್ಮ ಮನೇಲಿ ಮಾಡ್ಕೋರಿ. ಆದಷ್ಟು ಬೇಗ ಐತ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಚಾನಲನ್ನು ಶೇರ್ ಮಾಡಿರಿ. ಮಾತಾಡ್ತಾರೆ ನಮ್ಮ ವೈದ್ಯರು. ಇವು ಏನೈತಲ್ರಿ ಲೈಕ್ ಮಾಡೋ ತೋರಿ. ಈಗಂತೂ ನಾವು ಎಲ್ಲ ಹೇಳೀವಿ, ವರ್ಣನ ಹೇಳೀವಿ, ಗಿಡ ತೋರಿಸೀವಿ, ಎಲ್ಲ ಮಾಡೀವಿ. ನಿಮಗೆ ಮುಂದಿನ ಪೀಳಿಗೆ ಏನೈತಲ್ಲ 1 ನಂಬರ್ ಆಗಬೇಕು. ಕರ್ನಾಟಕದೊಳಗೆ ಏನೈತಲ್ಲ ಎಲ್ಲರೂ ಬೆಳಿಬೇಕಂತ ನಂದೊಂದು ಇದು ಐತಿ. ನಿಮ್ಮ ಮನೆ ಒಳಗೆ ಇರ್ತೈತಿ, ನಿಮ್ಮ ಮಗ್ಗಲ್ದಾಗೆ ಇರ್ತೈತಿ ಔಷಧ. ಇದು ಔಷಧ ಸಸ್ಯಗಳು ಏನೈತಲ್ಲ, ನೀವು ಎಣ್ಣೆ ಅದು ಹೊಡೆದ ಕಿಸಿಂದ ಇದಕ್ಕೆ ನಾಶ ಮಾಡಬೇಡ್ರಿ, ನೋಡ್ಕೊರಿ. ಇದನ್ನು ನಮ್ಗೆ ಔಷಧಕ್ಕೆ ಬರೋ ಅಂಥದ್ದೈತಿ. ನಮ್ಮ ವಿಡಿಯೋಗಳು ನೋಡ್ಕೊತ ಕಿಸಿಂದ ಒಬ್ರಿಗೊಬ್ಬರು ಏನೈತಲ್ಲ ಶೇರ್ ಮಾಡಿರಿ. ಮತ್ತೇನೈತಲ್ಲ ರೀ, ಇದು ಏನೈತಲ್ಲ ನಮ್ಮ ಇಷ್ಟು ತನಕ ನಮ್ಮ ಮ್ಯಾನೇಜರ್ ಸಾಹೇಬರು ಹೇಳಿದರು, ನಮ್ಮ ಹಳೇದವರು ಅವರು ನಮ್ಮ ಸಂಗಾಟ ಇರ್ತಾರೆ. ಅವ್ರು ಇವತ್ತು ಈಗ ಗಿಡ ಇನಾಮಿ ತೋರಿಸ್ತೀನಿ ನಿಮ್ಗೆ. ಈಗ ಇಲ್ಲೈತೆ ನೋಡ್ರಿ ಸೊಪ್ಪು. ಇದು ಒಂದು ಜರ ಇದರ್ಲಿಂದ ಸೊಕ್ಕಲಿಂದ ಬೆಳೆದಂತ ಇದು. ಯಾಕಂದ್ರೆ ಭೂಮಿ ಚಲೋ ಐತಿ, ಸೊಕ್ಕಲಿಂದ ಬೆಳೆದಿದ್ದು ಇದು ಗಿಡ. ಇಲ್ಲಿ ಕಾಣಿಸ್ತದೆ ನೋಡ್ರಿ ಗಾರಿ, ಹಿಂಗೆ ಆಯ್ತು ನೋಡ್ರಿ ಗಾರಿ. ಸಮೃದ್ಧವಾಗಿ ಬೆಳೆದೈತಿ. ಹಾಂ, ಸಮೃದ್ಧವಾಗಿ ಬೆಳೆದಿದ್ದು. ಇದು ಎಲ್ಲರಿಗೆ ಶೇರ್ ಮಾಡಿರಿ, ಒಬ್ರಿಗೊಬ್ಬರು ತಿಳಿಸ್ತೀರಿ. ಮತ್ತೇನು ನೀವು ಶೇರ್ ಮಾಡಿದ್ರಿ ಅಂದರೆ ನಮಗೇನು ಯಾವುದೇ ಚಾನಲ್ ನೋಡಲಕ್ಕ ನಮ್ಮದು ಲೈಕ್ ಮಾಡೋದಿರ್ರಿ. ನಾ ಲೈಕ್ ಮಾಡಿದ್ರೆ ಹೆಚ್ಚಿಗೆ ನಾನು ಮನಸ್ಸಿನಾಗ ಉಮೇಶ್ ಬರ್ತೈತಿ. ಲೈಕ್ ಮಾಡ್ಲಾರ ಬರೀ ನೋಡ್ತಿರ್ತೀರಿ. ಒಮ್ಮೊಮ್ಮೆ ಒಂದೇ ಒಂದು ಇದ್ರದ್ದು ಬಿಟ್ಟಿದ್ದೇವೆ, ನೆಲಬೆಂಡಿದು. ನಿಮ್ಗೊಂದು ಮಾತು ಹೇಳ್ತೀವಿ, 93,000 ಜನ ನೋಡ್ಯಾರ. ಅದ್ರಾಗ ಏನೈತಲ್ಲ ಎಷ್ಟೋ ಮಂದಿ ಇದು ಬಡ್ದಾರ. ಇನ್ಕಾದ್ರೂ ಇಷ್ಟು ತನಕ ಅದೇ ಫೋನ್ನೇ ನೋಡ್ರಿ, ಮುಂಜಾನೆ ಸುಟ್ಟು ಚಾಲೂನೇ ಇರ್ತಾವೆ. ನಾನು ಒಂದಿದ್ದಾಗ 10ರಿಂದ 20 ಮಂದಿ, 30 ಮಂದಿ, 40 ಮಂದಿ ಹಾಕ್ತಾರೆ. ಹಂಗೆ ಮಾಡ್ಕೋರಿ, ಒಬ್ರಿಗೊಬ್ರು ಇದು ಹೆಲ್ಪ್ ಆಗಲಿ ಅಂತ ಹೇಳಿ ಮುಗಿಸ್ತೀನಿ. ನಮಸ್ಕಾರ.